ನಾವು ಯೂಶುವಲ್ ಆಗಿ ಕೆಲವು ಪದಗಳನ್ನ ಉಪಯೋಗಿಸುವಾಗ ಎಲ್ಲರೂ ಬಳಸ್ತಾರೆ ಅಂತ ನಾವು ಬಳಸ್ತೀವಿ. ಯಾವಾಗಲಾರು ಏಕಾಂತವಾಗಿ ಒಬ್ಬರೇ ಕೂತಿದ್ದಾಗ ಆ ಪದಗಳನ್ನೆಲ್ಲ ಸ್ವಲ್ಪ ಗುಡ್ಡೆ ಹಾಕೊಂಡು ನೀವು ಬಳಸಿದ ಪದನೇ ಬೇರೆಯವ್ರು ಬಳಸಿದ ಬೇಡ, ನೀವು ಬಳಸಿರ್ತೀರ, ಇವರು ಬಳಸಿರ್ತಾರೆ ಅಂತ ಆ ಪದಗಳನ್ನ ಕಾಂಟೆಂಪ್ಲೇಟ್ ಮಾಡ್ತಾ ಏನು ಅರ್ಥ ಅಂತ ಡಿಕ್ಷನರಿ ತೆಗೆದು ನೋಡ್ಕೊಳ್ಳಿ. ಆಮೇಲೆ ಎಲ್ಲಿ ನಾನು ಬಳಸಿದೆ, ಇದು ಕೆಲವು ಸತಿ ಅಸಂಬದ್ಧವಾಗಿ ನಾವು ಬಳಕೆ ಮಾಡಿರ್ತೀವಿ. ಆಮೇಲೆ ಅದು ಬೇರೆಯವ್ರಿಗೆ ಅರ್ಥ ಆಗಿದೆಯೋ ಬಿಟ್ಟಿದೆಯೋ ಅದು ಮುಖ್ಯ ಅಲ್ಲ. ನಾವು ಆ ಥರ ಪದಗಳನ್ನ ಬಳಸೋವಾಗ ಏನಾಗುತ್ತೆ, ಅರ್ಥ ಮಾಡ್ಕೊಳ್ಳದೆ ಬಳಸಿದ್ರೆ ಎಷ್ಟೋ ಜ್ಞಾನ ನಮ್ಮಲ್ಲಿ ಉಂಟಾಗೋದಿಲ್ಲ, ಒಂಥರ ಅಜ್ಞಾನ ಆಗುತ್ತೆ. ಒಂದೊಂದು ವರ್ಡು ನಮ್ಮನ್ನು ತಗೊಂಡೋಗಿ ಎಲ್ಲೋ ಬೆಳಕಿಗೆ ಬಿಡುತ್ತೆ, ಅಲ್ಲಿ ಕಂಡಿ ಮುಚ್ಕೊಂಡ್ಬಿಡುತ್ತೆ. ಅದಕ್ಕೆ ಪ್ರತಿಯೊಂದು ವರ್ಡನ್ನು ನಾನು ಮುಂಚೆಯಿಂದನೂ ಅದೊಂದು ಒಂಥರ ರೂಢಿ ಇತ್ತು ನನಗೆ. ಪ್ರತಿಯೊಂದು ಪದನೂ ನೋಡಿದಾಗ ಆ ಪದದ ಪದದ ಅರ್ಥ ಏನು, ತಾತ್ಪರ್ಯ ಏನು, ಇದು ಯಾವ ಭಾವದಲ್ಲಿ ಉಪಯೋಗಿಸಿದ್ರೆ ಹೇಗಿರುತ್ತೆ, ಯಾವ್ಯಾವ್ದಲ್ಲಿ ಆ ಥರ ಮಾಡ್ತಾ ಇದ್ದಾಗ ಎಷ್ಟೋ ಸತಿ ಆ ಪದಗಳಿಂದನೇ ಆ ಒಂದು ಎಷ್ಟೋ ವಿಚಾರಗಳನ್ನು ತಿಳಿಸ್ಕೊಡ್ಬೋದು. ನಾವಂತೀವಿ ಎಥಿಕ್ಸ್ ಇಲ್ಲ ಅವ್ರಿಗೆ ಅಂತ ಹೇಳ್ತೀವಿ. ಇದು ಕಾಮನ್ ಆಗಿ ತುಂಬ ಜನದ ಬಾಯಿಂದ ಕೇಳಿದ್ದೀವಿ. ಮಾರಾಲಿಟಿ ಇಲ್ಲ, ಎಥಿಕ್ಸ್ ಇಲ್ಲ ಅಂತ ಮಾತಾಡ್ತೀವಿ. ಅದು ಒಟ್ಟಾರೆ ಏನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತೀವೋ, ಎಥಿಕ್ಸ್ ಅಂದರೆ ಏನು ಅಂತ ಗೊತ್ತಾದಾಗ ಆತ್ಮ ಸಂಶೋಧನೆ ಶುರು ಆಗುತ್ತೆ. ನನ್ನಲ್ಲಿ ಇದೆಯಾ, ನನ್ನಲ್ಲಿದ್ರೆ ನನಗೆ ಗೊತ್ತಾಗತ್ತೆ, ನನ್ನಲ್ಲಿ ಇಲ್ಲದೆ ಇದ್ರೆ ಅದು ಹೆಂಗೆ ಗೊತ್ತಾಗತ್ತೆ ಆ ಪದಕ್ಕೆ ಅರ್ಥ. ಎಥಿಕ್ಸ್ ಅಂದರೆ ಏನು, ನೈತಿಕತೆ ಅಂತ ಒಂದು ಅರ್ಥ ಸಿಗತ್ತೆ. ಅದು ಒಂದು ಡಿಸಿಪ್ಲಿನ್ ಅಂತ ಇಟ್ಕೊಳ್ಬೋದು. ಅದು ನನ್ನಲ್ಲಿ ಇದೆಯಾ, ದಟ್ ಡಿಸಿಪ್ಲಿನ್ ಅಂತ. ಎಷ್ಟೋ ಡಿಸಿಪ್ಲಿನ್ಗಳು ಹೊರಿಸಿರೋದೇ ಇರುತ್ತೆ. ಮೊರಾಲಿಟಿ ಆಗಲಿ, ಎಥಿಕ್ಸ್ ಆಗಲಿ, ಎಲ್ಲ ಪ್ರಾಮಾಣಿಕತೆ ಎಲ್ಲವೂ ಕೂಡ ನಾವು ಹೊರಿಸ್ಕೊಂಡಿರ್ತೀವಿ. ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಬಾಳಕ್ಕೆ, ಒಳ್ಳೆಯ ಹೆಸರು ತಗೊಳ್ಳೋಕ್ಕೆ, ಅಥವಾ ಒಂದು ಕೀರ್ತಿಗೋಸ್ಕರ, ಯಾವ್ಯಾವುದಕ್ಕೋಸ್ಕರನೂ ನಾವು ಕೆಲವನ್ನ ರೂಢಿಸ್ಕೊಂಡು ಅದನ್ನು ಬಳಸ್ಕೊಂಡು ಅದನ್ನು ನಮ್ಮ ಮೇಲೆ ಹೊರಿಸ್ಕೊಂಡಿರ್ತೀವಿ. ಆ ಹೊರಿಸ್ಕೊಂಡಿರೋದಲ್ಲಿ ನಾವು ನಮ್ಮ ಗಮನ ಇಲ್ಲದೆ ಇದ್ರೆ ಎಷ್ಟೋ ಸತಿ ನಾವು ಅದನ್ನು ಬಿಟ್ಟು ಹೋಗೋ ಸಂದರ್ಭಗಳು ಬರುತ್ತೆ. ಯಾಕೆಂದ್ರೆ ಹೊರಿಸ್ಕೊಂಡಿರೋದು ಅದು ನಮ್ದಾಗಿರಲ್ಲ, ಯಾರಿಗೋಸ್ಕರನೂ ಹೊರಿಸ್ಕೊಂಡಿರ್ತೀವಿ. ಒಂದು ಲಿಮಿಟ್ ಇರುತ್ತೆ, ಅದಾದ್ಮೇಲೆ ಅದನ್ನು ಬಿಟ್ಟು ಬಿಡ್ತೀವಿ. ನಾವು ಎಥಿಕ್ಸ್ನ ಹೊರಿಸ್ಕೊಂಡಿದೀವ, ಆ ನೈತಿಕತೆಯನ್ನು ನಮ್ಮಲ್ಲಿ ಒಳಗಡೆ ಬೆಳೆಸ್ಕೊಂಡಿದೀವ. ಹೊರಿಸ್ಕೊಂಡಿದ್ದು ಯಾವ್ಯಾವ, ಅದು ಬೆಳೆಸ್ಕೊಂಡಿದ್ದು ಯಾವುದು, ಬೆಳೆಸ್ಕೊಂಡಿದ್ದು ಹೇಗೆ ನಮಗೆ ನಮ್ಮ ಸ್ವಭಾವದಲ್ಲಿ ಅದು ಬೆಳೀತಾ ಇದೆ, ಯಾವುದು ನಾವು ಹೊರಿಸ್ಕೊಂಡಿದ್ದು ಎಲ್ಲೆಲ್ಲಿ ನಾವು ಬಿಟ್ಟಿದ್ದೀವಿ, ಈ ಥರ ಆತ್ಮ ಸಂಶೋಧನೆ ನಡೆಯುತ್ತೆ. ಆಗ ಉದಾಹರಣೆಗೆ ಒಂದು ಎಥಿಕ್ಸ್ ಅಂದಾಗ ಬೇರೆಯವರು ನಮಗೆ ಸುಳ್ಳು ಹೇಳಿದ್ರೆ ನಮಗಾಗಲ್ಲ. ನಾವು ಹೇಳ್ತಿರ್ತೀವಿ, ನನಗೆ ಎಲ್ಲರೂ ನಿಜ ಹೇಳ್ಬಿಡ್ಬೇಕು, ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತೀವಿ. ಬೇರೆಯವ್ರು ನನ್ನ ಹತ್ರ ಈ ರೀತಿ ನಡ್ಕೋಬೇಕು, ನನಗೆ ನೋಯಿಸಬಾರ್ದು, ಯಾರೂ ಆ ರೀತಿ ನಡ್ಕೋಬೇಕು, ನನಗೆ ಮೋಸ ಮಾಡಬಾರ್ದು, ಎಲ್ಲರೂ ಅದನ್ನೇ ತಾನೇ ಹೇಳೋದು. ಆ ಥರ ಆದಾಗ ಇವ್ರಿಗೆ ಎಥಿಕ್ಸೇ ಇಲ್ಲ ಅಂತೀವಿ. ಅಂದರೆ ಅವರು ನನಗೆ ಈ ರೀತಿ ಎಲ್ಲ ನೋಡ್ಕೋಬಾರ್ದು ಅಂತಿರುತ್ತೆ. ವ್ಯಾಪಾರಿ ಅವನು ಆಲೂಗಡ್ಡೆ ಬೆಳೆಯಲ್ಲ, ಆಲೂಗಡ್ಡೆನ ವೆಂಡರ್ ಹತ್ರ ಕೊಂಡ್ಕೊಳ್ತಾನೆ. ಅವನಿಗೇನಿರುತ್ತೆ, ಈ ವೆಂಡರ್ ನನಗೆ ಮೋಸ ಮಾಡಬಾರ್ದು ಅಂತ ಇರುತ್ತೋ ಇಲ್ವೋ, ಇರುತ್ತೆ. ಹಾಗೆ ಎಲ್ಲರಿಗೂ ಅಷ್ಟೇ ಮೋಸ ಮಾಡಬಾರ್ದವರು ಅಂತ ಇರುತ್ತೆ. ಇದನ್ನ ಇಂಟ್ರೋಸ್ಪೆಕ್ಷನ್ನಲ್ಲಿ ನಾವು ಮೋಸ ಮಾಡೋದು ಎಥಿಕ್ಸ್ ಅಲ್ಲ ಅಂದಾಗ, ನಾನು ಬೇರೆಯವರಿಗೆ ಕೂಡ ಅದೇ ಥರ ಮೋಸ ಮಾಡಲ್ಲ ಅನ್ನೋದು ಎಥಿಕ್ಸ್. ನಾನು ವೆಂಡರ್ಸ್ ಹತ್ರ ಯಾವ ರೀತಿ ನನಗೆ ಮೋಸ ಆಗಬಾರ್ದು ಅಂತ ನೋಡ್ತೀನೋ, ಹಾಗೆ ಕಸ್ಟಮರ್ಸ್ಗೆ, ನನ್ನ ಹತ್ರ ಕೊಂಡ್ಕೊಳ್ಳೋರ್ಗು ಮೋಸ ಆಗದೆ ಇರೋ ಹಾಗೆ ನಾನು ಮಾಡ್ತೀನಿ. ನನಗೆ ಏನು ಆಗಬಾರ್ದೋ ಅದನ್ನ ಅವ್ರಿಗೆ ನಾನು ಮಾಡಲ್ಲ. ನನಗೆ ಸತ್ಯದಲ್ಲಿ ಅವ್ರು ನಡ್ಕೋಬೇಕು ಅಂತಿದ್ರೆ ನಾನು ಬೇರೆಯವ್ರ ಹತ್ರ ಸತ್ಯವಾಗಿ ನಡ್ಕೊಳ್ತೀನಿ. ಬೇರೆಯವ್ರು ನನಗೆ ಏನಾದರೂ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತಿದ್ರೆ ಅದು ನನ್ನ ಎಥಿಕ್ಸ್ ಆಗಿದ್ರೆ ನಾನು ಬೇರೆಯವ್ರಿಗೆ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ. ಯಾರು ಕಳ್ತನ ಮಾಡಬಾರ್ದು ಅಂತಿದ್ರೆ ನಾನು ಕಳ್ತನ ಮಾಡಲ್ಲ ನನ್ನ ಜೀವನದಲ್ಲಿ, ಇದು ನನ್ನ ಎಥಿಕ್ಸ್ ಅಂತ. ಕಳ್ತನ ಮಾಡಲ್ಲ, ಸುಳ್ಳು ಹೇಳಲ್ಲ ಅನ್ನೋದು ಹೊರಿಸ್ಕೊಂಡಿದ್ದವನಿಗೂ ಆ ಎಥಿಕ್ಸ್ ಅಂತ ನನ್ನ ಒಳಗಡೆ ಡಿಸಿಪ್ಲಿನ್ ಆಗಿದೆ. ಯಾಕೆ ಅಂದರೆ ನಾನು ಮಾಡಲ್ಲ, ಅದಕ್ಕೆ ಬೇರೆಯವ್ರು ಮಾಡೋದು ಬಿಡಲ್ಲ.
ನಾನೂ ಮಾಡಲ್ಲ, ಅವರು ಮಾಡಕ್ ಬಿಡಲ್ಲ. ಅಥವಾ ಅವ್ರಿಗೆ ಏನು ಮಾಡೋದು ನನಗೆ ಬೇಡವೋ ಹಾಗೆ ನಾನು ಯಾರನ್ನೂ ಮಾಡಲ್ಲ ಅನ್ನೋದಿದೆಯಲ್ಲ, ಅದು ಬಲವಾಗಿ ನಮ್ಮಲ್ಲಿ ಒಂದು ಸ್ವಭಾವವನ್ನು ಬೆಳೆಸುತ್ತೆ. ಹಾಗೆ ಮೊರಾಲಿಟಿನೂ ಅಷ್ಟೇನೆ, ಇಟ್ ಡಿಪೆಂಡ್ಸ್ ಆನ್ ಒಂದೊಂದು ಸತಿ ಏನಾಗುತ್ತೆ, ಕೆಲವು ಸೋಷಿಯಲ್ ಇದರಲ್ಲಿ ಸೊಸೈಟಿನಲ್ಲಿ ಬದಲಾಗ್ತಾ ಹೋಗುತ್ತೆ. ಒಂದೊಂದ್ಸತಿ ಇದು ಒಂದು ಪರಿಸರ ಅಥವಾ ಒಂದು ಸಂದರ್ಭಕ್ಕೆ ತಕ್ಕಂಗೆ ಅದು ಬದಲ್ತಾ 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 ಹೋಗುತ್ತೆ. ಮೊದಲು ಪಾಲಿಗಮಿ ಎಲ್ಲ ಒಪ್ತಾ ಇದ್ರು, ಅಂದರೆ ಒಬ್ಬ 3 ಜನ ಮದುವೆ ಮಾಡ್ಕೋಬಹುದು ಒಪ್ತಾ ಇದ್ರು. ಆಗ ಆ ಪರಿಸ್ಥಿತಿ ಹಾಗಿತ್ತು. ಅದು ಇವತ್ತು ಹಾಗಿಲ್ಲ. ಇವತ್ತೊಂದು ರೂಲ್ ಮಾಡಿದ್ದಾರೆ, ಹೀಗೆ ಇರಬೇಕು. ಒಬ್ಬರನ್ನ ಕಟ್ಕೊಂಡ್ರೆ ಅದು ಧರ್ಮ ಜೊತೆ ಇರಬೇಕು, ಬೇರೆಯವ್ರ ಜೊತೆ ಹೋದರೆ ಅದು ಇಮ್ಮಾರಲ್ ಅಂತ ಹೇಳಿ. ಹೀಗೆ ನಾವು ಬದಲಾಗ್ತಾ ಇರೋ ಮಾರಲ್ ಪ್ರಿನ್ಸಿಪಲ್ಸ್ ಏನೇನಿದೆ, ಸಮಾಜದಲ್ಲಿ ಕಟ್ಟಳೆಗಳು ಏನೇನಿದೆ, ನಮ್ಗೆ ಈಗ ನಡ್ಕೋಬೇಕು ಅಂತ ಏನಿರುತ್ತೆ ಡಿಸಿಪ್ಲೀನು. ಒಂದೊಂದು ಸ್ಥಳಕ್ಕೆ ಒಂದೊಂದು ಡಿಸಿಪ್ಲಿನ್ ಹೇಗಿರುತ್ತೆ, ನಾನು ಅದನ್ನೇ ಹೇಳ್ತೀನಿ, ಯಾವುದೂ ಹೆಚ್ಚು ಬೇಡ. ಈಗ ಆಶ್ರಮಕ್ಕೆ ಕೆಲವು ಡಿಸಿಪ್ಲಿನ್ ಇದೆ, ಅದು ದಿನಕ್ಕೆ ನಡೆಯೋದಕ್ಕೆ. ಯಾವಾಗ್ಲೂ ಬಾಗಿಲು ತೆಗ್ದಿದ್ರೆ ದಾರಿ ಹೋಕರು ಬರ್ತಾರೆ, ಪ್ರಾಣಿಗಳು ಬರುತ್ತೆ, ಕಳ್ಳರು ಕಾಕರು ಬರ್ತಾರೆ, ಇದನ್ನ ಪಾರ್ಕ್ ಮಾಡ್ತಾರೆ, ದೇವಸ್ಥಾನ ಹೋಗುತ್ತೆ, ಆಮೇಲೆ ಇದು ಹಾಳಾಗತ್ತೆ. ಇದು ಬಸ್ ಸ್ಟ್ಯಾಂಡಲ್ಲಿ ಬೇರೆ ರೂಲ್ ಇದೆ, ದೇವಸ್ಥಾನಕ್ಕೆ ಬೇರೆ ರೂಲ್ ಇದೆ, ಆಶ್ರಮಕ್ಕೆ ಬೇರೆ ರೂಲ್ ಇದೆ. ಹೀಗೆ ಒಂದೊಂದು ಕಡೆ ಸ್ಕೂಲ್ಗೆ ಬೇರೆ ರೂಲ್ ಇದೆ, ಯೂನಿಫಾರ್ಮ್ ಹಾಕೊಳ್ಳೋದು ಸ್ಕೂಲ್ ರೂಲ್ ಇದೆ. ಒಂದೊಂದಕ್ಕೆ ಒಂದೊಂದು ರೂಲು ನಡೆಯಕ್ಕೆ, ಅದು ಸರಿಯಾಗಿ ನಡೆಯಕ್ಕೆ, ಅದು ಎಲ್ರಿಗೂ ಅನುಕೂಲವಾಗಿ ನಡೆಯಂಗೆ ಇರುತ್ತದು. ಅದನ್ನ ನಾವು ಅಲ್ಲಿಗೆ ಹೋದಾಗ ನಾವು ಆ ರೀತಿ ನಡ್ಕೊಳ್ಳೋದೇ ನಿಜವಾದ ಮಾರಲ್, ನಿಜವಾದ ಎಥಿಕ್ಸ್ ಅಂತ. ಹೇಗೆ ನಮ್ಮನೆಗೆ ಯಾರಾದ್ರೂ ಬಂದಾಗ ಕೆಲವು ರೂಲ್ಸ್ ಹೇಳ್ತೀವಲ್ವಾ, ಚಪ್ಪಲಿ ಅಲ್ಲೇ ಬಿಡಿ ಅಂತೀವಿ. ಅವ್ರ ಮನೇಲಿ ಶೂಸ್ ಹಾಕೊಂಡು ಮಲ್ಕೋಬಹುದು, ಓಡಾಡ್ಬೋದು. ನಮಗೆ ಚಪ್ಪಲಿ ಅಲ್ಲೇ ಬಿಡಿ ಅಂತೀವಿ. ನಮ್ಮ ರೂಲ್ಸು ಕಾಲು ಕೈ ತೊಳ್ಕೊಂಡು ಒಳಗೆ ಬರಬೇಕು ಅಂತ. ಅವ್ರಿಗೂ ನೀರು ಕೊಡ್ತೀವಿ, ಅವ್ರು ತೊಳ್ಕೊಳ್ಳಲ್ಲ ಅಂದ್ರೆ ನೀವು ಅಲ್ಲೇ ಇರಿ ಅಂತ ಹೇಳ್ತೀವಿ. ಅದು ನಮ್ಮ ರೂಲು, ಕೈ ಕಾಲು ತೊಳ್ಕೊಂಡು ಬರಬೇಕು. ನಮ್ಮ ಊಟದ ಪದ್ಧತಿ ಈ ರೀತಿ ಇದೆ, ನಾವು ಇದನ್ನೇ ಬಡಿಸೋದು. ನಿಮಗೆ ಬೇಕಾದನ್ನ ಬಡ್ಸಕ್ಕಾಗಲ್ಲ. ನಿಮಗೆ ಅದು ಬೇಕಾದ್ರೆ ನಾವೆಲ್ಲ ಹೋಟ್ಲಿಗೆ ಹೋಗೋಣ ಅಷ್ಟೇ, ಮನೆಯಲ್ಲಿ ಮಾಡೋದಿಲ್ಲ ನಾವು. ಈ ರೀತಿ ಕೆಲವು ರೂಲ್ಸ್ ಇದೆ. ಆ ರೂಲ್ಸ್ ಅನ್ನ ನಾವು ಮಾಡಿದಾಗ ಬೇರೆಯವ್ರಿಗೂ ಮಾಡೋದಕ್ಕೆ ನಾವು ಹೇಳ್ಬೋದು. ನಾವೇ ಮಾಡದೇ ಇದ್ರೆ ಬೇರೆಯವ್ರಿಗೆ ಹೇಳಕ್ಕಾಗಲ್ಲ. ಎಥಿಕ್ಸ್ ಅಂಡ್ ಮಾರಲ್ ಎಲ್ಲಾನು ಕೂಡ ನಾವು ನಮ್ಮ ಒಳಗಡೆ ಸ್ವಭಾವದಿಂದ, ಇನ್ನರ್ ಡಿಸಿಪ್ಲಿನ್ ಇಂದ ಬರೋದಕ್ಕೂ, ಅದು ಈ ರೀತಿ ನಡ್ಕೋಬೇಕಲ್ಲಪ್ಪ ಅಂತ ನಾವು ಹೊರಸ್ಕೊಳ್ಳೋಕ್ಕೂ ಈ ವ್ಯತ್ಯಾಸ ಇದೆ. ಒಂದು ಸಂಪೂರ್ಣ ಬಂಧನ ಆಗುತ್ತೆ, ಒಂದು ಬಿಡುಗಡೆ ಆಗುತ್ತೆ. ಎಥಿಕ್ಸ್ ನಮ್ಮನ್ನ ಬಿಡುಗಡೆನಲ್ಲಿ ಇಡಬೇಕು, ಮಾರಲ್ ಅನ್ನೋದು ಬಿಡುಗಡೆನಲ್ಲಿ ಇಡಬೇಕು. ಅದು ಪ್ಯೂರಿಟಿಯಿಂದ ಒಳಗಿಂದ ಬರುತ್ತೆ. ಅಲ್ಲಿ ಯಾವ ಪಾರ್ಶಿಯಾಲಿಟಿ ಇರೋದಿಲ್ಲ, ಅಲ್ಲಿ ಭೇದ ಭಾವ ಇರೋದಿಲ್ಲ, ಅಲ್ಲಿ ಇಂಟಿಗ್ರಿಟಿ ಇರುತ್ತೆ. ನಾವು ಎಲ್ಲರೂ ಸೇರಿಸ್ಕೊಳ್ತೀವಿ. ಆ ಇಂಟಿಗ್ರಿಟಿ, ಮೊರಾಲಿಟಿ ಎಲ್ಲವೂ ಕೂಡ, ಪ್ಯೂರಿಟಿ ಎಲ್ಲವೂ ಒಂದೇ ಈಕ್ವಲೆಂಟ್ ವರ್ಡ್ ಆಗಿಬಿಡುತ್ತೆ. ಹಾಗೆ ಒಂದೊಂದು ಪದನೂ ನಾವು ಆಳಕ್ಕೆ ಹೋಗ್ತಾ ಇದ್ದಾಗ ಡಿವಿನಿಟಿನೂ ಅದೇ ಆಗ್ಬಿಡುತ್ತೆ, ಪ್ಯೂರಿಟಿನೂ ಅದೇ ಆಗುತ್ತೆ, ಮೊರಾಲಿಟಿನೂ ಅದೇ ಆಗುತ್ತೆ. ಒಳಗಡೆ ಹೋಗ್ತಾ ಹೋಗ್ತಾ ಎಲ್ಲ ಪದಗಳೂ ಕರ್ಗೋಗುತ್ತೆ, ಎಲ್ಲ ಅರ್ಥಗಳು ಬೆರೆತ್ಕೊಂಡ್ಬಿಡುತ್ತೆ, ತಾತ್ಪರ್ಯ ಒಂದೇ ಆಗ್ಬಿಡುತ್ತೆ, ತತ್ವ ಒಂದೇ ಆಗ್ಬಿಡುತ್ತೆ, ಸತ್ವ ಒಂದೇ ಆಗ್ಬಿಡುತ್ತೆ, ಎಸೆನ್ಸ್ ಒಂದೇ ಆಗುತ್ತೆ. ಎಲ್ಲ ತಗೊಂಡೋಗಿ ಅಲ್ಲಿಗೆ ಮುಟ್ಟೋದೆಲ್ಲ ವರ್ಡ್, ಯು ವಿಲ್ ಗೋ ಬಿಯಾಂಡ್ ವರ್ಬಲ್ ಥಿಂಗ್, ಬಿಯಾಂಡ್ ವರ್ಡ್ಸ್. ದಟ್ ಈಸ್ ವಾಟ್ ಈಸ್ ಮೆಡಿಟೇಷನ್. ಅದು ಇಂಟ್ರಾಸ್ಪೆಕ್ಟ್ ಮಾಡಿ ನಾವು ಒಳಗಡೆ ಹೋಗೋಕ್ಕೆ ಏನು ಬೇಕೋ ಆ ಥರ ಅನಲೈಸ್ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಹೊರಗಡೆ ಎಷ್ಟು ಮೀನಿಂಗ್ ಕೊಡುತ್ತೆ, ನಾವು ಯಾವ್ಯಾವ ಥರ ಎಲ್ಲೆಲ್ಲಿ ಏನೇನು ಉಪಯೋಗಿಸ್ಬೋದು, ಯಾವ ಥರ ನಾನು ಇದನ್ನು ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ವರ್ಡ್ಸ್ನ ಉಪಯೋಗಿಸ್ಕೊಂಡು ಪ್ರಿಟೆಂಡ್ ಮಾಡಿಕೊಂಡು ಮ್ಯಾನಿಪುಲೇಟ್ ಮಾಡೋದು ಕೂಡ ಜಾಣ್ತನೇ. ಅದು ಕನ್ನಿಂಗ್ನೆಸ್ ಆಗುತ್ತೆ. ಅಲ್ಲಿ ಪ್ಯೂರಿಟಿ ಇರೋದಿಲ್ಲ. ನಾವು ಉಪಯೋಗಿಸಿದ ವರ್ಡ್ಗೆ ನಮಗೆ ಬೆಲೆನೇ ಇರೋದಿಲ್ಲ. ಬಾಯಿನಲ್ಲಿ ಒಂದು ಹೇಳ್ತಿರ್ತೀವಿ, ಮಾಡೋದು ಎದ್ದೋ ಮಾಡ್ತಿರ್ತೀವಿ. ಅದು ಮಾರಲ್ ಅನ್ಸ್ಕೊಡಲ್ಲ. ನೋಡಕ್ಕೆ ಪ್ರಾಮಾಣಿಕ ಥರ ಕಾಣ್ತೀವಿ, ಕಾಣೋದೇ ಮುಖ್ಯ ಆಗುತ್ತೆ. ಎಲ್ಲರೂ ಕಾಣ್ತಾನೆ ಇದ್ರೆ ಇರೋರು ಯಾರು? ಹಾಗೆ ಧರ್ಮ ಅನ್ನೋದು ಸಡಿಲವಾಗುತ್ತೆ. ಸ್ವಭಾವದಲ್ಲಿ ನಾವಿದ್ದಾಗ ಧರ್ಮ ನಮ್ಮನ್ನು ರಕ್ಷಿಸುತ್ತೆ, ಯಾಕೆಂದ್ರೆ ನಾವು ಅದನ್ನು ರಕ್ಷಿಸ್ತಾ ಹೋಗ್ತೀವಿ ಒಳಗಡೆ.